ಇನ್ನು ನೀಟ್ ವಿರುದ್ಧ ಈಗ ಮಹಾ ಸಮರಕ್ಕೆ ಈಗ ವಿದ್ಯಾರ್ಥಿಗಳು ಇಳಿದಿದ್ದಾರೆ. ಸಂಸತ್ ಚಲೋವನ್ನ ಮಾಡ್ತಾ ಇದ್ದಾರೆ. ವಿಪಕ್ಷದವರು ಒಂದು ಕಡೆ ಆರೋಪವನ್ನ ಕೇಂದ್ರ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ನೀಟ್ ಪರೀಕ್ಷೆಯನ್ನ ನೀವು ಸರಿಯಾಗಿ ಮಾಡಿಲ್ಲ, ಸರಿಯಾದ ಕ್ರಮದಲ್ಲಿ ನೀವು ಮಾಡಿಲ್ಲ, ಈ ಸರ್ಕಾರ ಇರಲಿಕ್ಕೆ ನಾಲಾಯಕು, ತಕ್ಷಣವೇ ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು ಅಂತ ಒಂದು ಕಡೆ ಈಗ ರಾಷ್ಟ್ರ ರಾಜಧಾನಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಧರಣಿಯನ್ನು ಮಾಡ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಅವರನ್ನು ಬೆಂಬಲಿಸಿ ಕರ್ನಾಟಕ ಹೋರಾಟ ಸಮಿತಿ ಈಗ ಹೋರಾಟವನ್ನು ಮಾಡ್ತಾ ಇದೆ. ಸೋನಂ ವಾಂಗ್ಚುಕ್ ಅವರು ಒಂದು ಕಡೆಗೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ನೀಟ್ ಅಕ್ರಮ ಖಂಡಿಸಿ ವಿದ್ಯಾರ್ಥಿಗಳು ಜೊತೆಗೆ ಯುವಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ವಿದ್ಯಾರ್ಥಿಗಳ ಈ ಒಂದು ಭವಿಷ್ಯ ಯಾವ ರೀತಿಯಾಗಿ ನಿಂತಿರುತ್ತೆ ಅಂದರೆ, ದೇಶದ ಭವಿಷ್ಯ ಹೆಂಗೆ ನಿಂತಿರ್ತದೆ ಅಂದರೆ ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ನಿಂತಿರ್ತದೆ. ವಿದ್ಯಾರ್ಥಿಗಳು ಸರಿಯಾದ ಶಿಕ್ಷಣವನ್ನು ಪಡ್ಕೊಂಡಿಲ್ಲ ಅಂದರೆ ದೇಶ ಅಧೋಗತಿಗೆ ಹೋಗ್ಬಿಡ್ತದೆ. ಹಾಗಾಗಿ ಇವತ್ತು ಯೂತ್ಸ್ ಇಂಥ ಪ್ರತಿಭಟನೆಗಳಲ್ಲಿ ಹೆಚ್ಚಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಸ್ಪೆಷಲಿ ವಿದ್ಯಾರ್ಥಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದು ಬೆಂಗಳೂರಿನ ಚಿತ್ರಣ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇವತ್ತೇನೀಗ CJP ಪಾರ್ಟಿಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರಲ್ಲ, ಅಭಿಜಿತ್ ದೀಪ್ಕೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು. ಜೊತೆಗೆ ವಿಪಕ್ಷದವರೆಲ್ಲ ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಗಳು ನಡೀತಾ ಇದ್ದಾವೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ನೀವು. ಸೋನಂ ವಾಂಗ್ಚುಕ್ ಅವ್ರನ್ನ ಬೆಂಬಲಿಸಿ ಕರ್ನಾಟಕ ಹೋರಾಟ ಸಮಿತಿ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀಟ್ ಅಕ್ರಮ ಖಂಡಿಸಿ ವಿದ್ಯಾರ್ಥಿಗಳು ಜೊತೆಗೆ ಯುವಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹಕ್ಕೆ ನಮ್ಮ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವರೆಲ್ಲ ಅಲ್ಲಿ ಸೇರ್ಕೊಂಡಿದ್ದಾರಲ್ಲ, ಇವರು ಕೂಡ ಕೇಂದ್ರ ಸರ್ಕಾರದ ಈ ಒಂದು ನೀತಿಯಿಂದ, ಈ ನಿರ್ಲಕ್ಷ್ಯದಿಂದ ಆಗಿರುವಂತಹ ಅನ್ಯಾಯಕ್ಕೆ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಇವತ್ತು ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕಾಗಿದೆ ಕೇಂದ್ರ ಸರ್ಕಾರ. ನೀಟ್ ಅಕ್ರಮದಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಆಗಿದೆ. ಯಾಕಂದರೆ 10 ವರ್ಷದ ಪರಿಶ್ರಮ, ಪಾಪ ಅವರು ಕಷ್ಟಪಟ್ಟು ಓದಿರ್ತಾರೆ. ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹಕ್ಕೆ ಇವತ್ತು ಎಲ್ಲ ಕಡೆಯೂ ಕೂಡ ವ್ಯಾಪಕವಾದಂತಹ ಬೆಂಬಲಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಜೊತೆಗೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ನೀಟ್ ಅಕ್ರಮಗಳ ಕುರಿತು ಸಮಗ್ರ ತನಿಖೆಗೆ ಒತ್ತಾಯ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದರೆ ಈಗ ಆಲ್ರೆಡಿ ಈಗ ಮೋಸ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಪೇಪರ್ ಲೀಕ್ಔಟ್ ಆಗಿದೆ. ಅದ್ರ ಬಗ್ಗೆ ಒಂದು ಸಮಗ್ರವಾದಂತಹ ಒಂದು ತನಿಖೆ ಆಗಬೇಕಲ್ವಾ? ಯಾಕಂದರೆ ಮರುಪರೀಕ್ಷೆ ಆದಾಗ ನೀವೆಲ್ಲ ಗಮನಿಸಿರ್ತೀರ, ಯುದ್ಧದ ಸಲಕರಣೆಗಳನ್ನು ಹೊತ್ತೊಯ್ಯುವಂತಹ ಯುದ್ಧದ ವಿಮಾನಗಳಲ್ಲಿ ಕ್ವಶನ್ ಪೇಪರ್ ತಗೊಂಡು ಬರಬೇಕಾದಂಥ ಪರಿಸ್ಥಿತಿ ಆಯಿತು. ನೋಡಿ, ನಮ್ಮ ಶಿಕ್ಷಣ ನೀತಿ ಯಾವ ಒಂದು ಹಂತಕ್ಕೆ ಹೋಗಿ ನಿಂತಿದೆ, ಎಷ್ಟು ಕಳಪೆ ಮಟ್ಟದ ಶಿಕ್ಷಣ ಸಿಗ್ತಾ ಇದೆ. ಜೊತೆಗೆ ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ಇಂತಹ ನೀಟ್ ಪರೀಕ್ಷೆಯನ್ನು ನಾವು ಮುಂದಕ್ಕೆ ಬರಿಬೇಕಾ ಬೇಡವಾ ಅಂತ ಈಗ ಡಾಕ್ಟರ್ ಆಗಬೇಕು ಅಂತ ಬಯಸೋರಿಗೆ ಆತಂಕಕ್ಕೆ ಈಗ ಶುರುವಾಗ್ತಾ ಇದೆ. ಮುಂದೆ ನಾನು ನೀಟ್ ಎಕ್ಸಾಮ್ ಬರಿಬೇಕಾ? ಯಾಕಂದರೆ ಸಾಕಷ್ಟು ಅಕ್ರಮಗಳಾಗ್ತಾ ಇದ್ದಾವೆ. ಅಲ್ಲಿ ಕನಸಿಟ್ಕೊಂಡು ಬಂದಿರ್ತಾರೆ ಡಾಕ್ಟ್ರ್ ಆಗಬೇಕು ಅಂತ. ಇವರು ಡಾಕ್ಟ್ರ್ ಆಗೋದಕ್ಕಿಂತ ಮುಂಚೆನೇ ಆ ಗಿಡ ಆಗಿದ್ದಾಗಲೇ ಚಿವುಟೆ ಹಾಕ್ತಾ ಇದೆ ಈ ಶಿಕ್ಷಣ ನೀತಿ. ಹಾಗಾಗಿನೇ ಇವತ್ತು ಇವರ ಹೋರಾಟ. ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ, ಮುಂದೆ ಹಿಂಗೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಹೋರಾಟ. ಹಾಗಾಗಿ ಇದಕ್ಕೆ ವ್ಯಾಪಕವಾದಂತಹ ಬೆಂಬಲಗಳು ಈಗ ಸಿಗ್ತಾ ಇದ್ದಾವೆ. ಜೊತೆಗೆ ನೀಟ್ ಅಕ್ರಮದಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನಿಜಕ್ಕೂ ಈಗ ಧಕ್ಕೆ ಆಗ್ತಾ ಇದೆ. ಇದು ಒಂದು ನೀಟ್ ವಿಚಾರ ಅಷ್ಟೇ ಅಂತಲ್ಲ. ನೀವು ಒಂದು PSI ಎಕ್ಸಾಮ್ ಕೂಡ ಬರೆದ್ರು ಕರ್ನಾಟಕದಲ್ಲಿ PSI ಎಕ್ಸಾಮ್ ಎಲ್ಲ ಬರೆದು ಪಾಪ ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಅದರಲ್ಲೂ ಅಕ್ರಮ ಆಗಿದೆ ಅಂತ ಬಿಟ್ಟು ಮರುಪರೀಕ್ಷೆಗೆ ಈಗ ಕೋರ್ಟ್ ಆದೇಶವನ್ನು ಕೊಡ್ತು. ಮರುಪರೀಕ್ಷೆಗೆ ಆದೇಶ ಕೊಡೋದು 1 ನಿಮಿಷದ ಕೆಲಸ. ಆದರೆ ಪರೀಕ್ಷೆ ಬರೀಬೇಕು ಅಂದರೆ 1 ನಿಮಿಷದಲ್ಲೇ ಆಗಲ್ಲ. ಪರೀಕ್ಷೆಗೆ ಓದಬೇಕಂದ್ರೆ 10 ವರ್ಷದ ಪರಿಶ್ರಮ ಇರ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟು ಜನ ನೋಡಿ, ಇದೇ ನೀಟ್ ಎಕ್ಸಾಮ್ ಬರೆದವರು ಆತ್ಮಹತ್ಯೆ ಮಾಡಿಕೊಂಡ್ರು. ಇಡೀ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯದಲ್ಲಿ ಸಾಕಷ್ಟು ಜನ ಆತ್ಮಹತ್ಯೆ ದಾರಿಯನ್ನು ಹಿಡಿದ್ರು. ಯಾಕಂದರೆ ಆತ್ಮವಿಶ್ವಾಸಕ್ಕೆ ಧಕ್ಕೆ ಉಂಟು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಡಾಕ್ಟರ್ ಆಗಬೇಕು ಅನ್ನುವಂತಹ ಹೆಬ್ಬಯಕೆಯನ್ನು ಇಟ್ಕೊಂಡು ನೀಟ್ ಎಕ್ಸಾಮ್ ಬರೆದಿರ್ತಾರೆ. ಅವರ ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ಉಂಟು ಮಾಡ್ತಾ ಸರ್ಕಾರ. ಹಾಗಾಗಿನೇ ಇವತ್ತು ನಮ್ಮ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು, ಪರೀಕ್ಷಾರ್ಥಿಗಳು ಆತ್ಮಹತ್ಯೆ ದಾರಿಯನ್ನು ಹಿಡಿದ್ರು. ಕುಟುಂಬಕ್ಕೆ ಒಂಥರ ತುಂಬಲಾರದಂತಹ ನಷ್ಟ, ಅದು ಆಘಾತ ಹೆತ್ತವರಿಗೆ ಅದು. ಹಾಗಾಗಿ ಒಂದು ಕಡೆ ಆತ್ಮಹತ್ಯೆ ದಾರಿ ಹಿಡಿಯುವಂಥವ್ರು, ಇನ್ನೊಂದು ಕಡೆ ಆತ್ಮವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ ಇವರ ಈ ಧೋರಣೆಯಿಂದ. ಇನ್ನಾದರೂ ಕೂಡ ಒಂದು ಸರಿಯಾದ ದಾರಿಯಲ್ಲಿ, ಸರಿಯಾದ ಮಾರ್ಗದಲ್ಲಿ ಪರೀಕ್ಷೆಗಳನ್ನು ಬರೆಸಬೇಕು. ಅದರ ಕರ್ತವ್ಯ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದಾಗಿರ್ತದೆ. ಇಲ್ಲಿ ರಾಜಕೀಯ ಬೇಳೆಗಳನ್ನು ಬೇಯಿಸ್ಕೊಳ್ದೇನೆ ಆ ಪಕ್ಷ ಈ ಪಕ್ಷ ಅನ್ನುವಂತಹ ಈ ಪಕ್ಷ ಭೇದವನ್ನು ಮರೆತು ಈ ವಿದ್ಯಾರ್ಥಿಗಳು ಅಂತ ಬಂದಾಗ, ರೈತರು ಅಂತ ಬಂದಾಗ,
ಇವರೆಲ್ಲರೂ ಕೂಡ ಸಮಾಜಮುಖಿಗಳು, ಸಮಾಜದ ಮೇನ್ ಪಿಲ್ಲರ್ಗಳಾಗಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಈ ಹೋರಾಟ ಯಾಕೆ ಬೆಂಬಲ ಸಿಗ್ತಾ ಇದೆ ಅಂದರೆ, ಆ ಪರೀಕ್ಷೆ ಬರೆದವ್ರ ಗೋಳು ಏನು ಅಂತ ಚೆನ್ನಾಗಿ ಗೊತ್ತಿರ್ತದೆ. ಆ ಪರೀಕ್ಷೆ ಬರೀಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಅವ್ರ ಹೆತ್ತವರು ಎಷ್ಟು ಕೂಲಿ ನಾಲಿ ಮಾಡಿ ನಮ್ಮ ಮಗ ಡಾಕ್ಟ್ರ್ ಆಗಬೇಕು ಅಂತ ಬಯಸಿರ್ತಾರೆ, ನಮ್ಮ ಮಗಳು ಡಾಕ್ಟ್ರ್ ಆಗಬೇಕು ಅಂತ ಬಯಸಿರ್ತಾರೆ. ಅಂಥವರ ಬದುಕಿಗೆ ಕೊಳ್ಳಿ ಇಡುವಂತಹ ಈ ಒಂದು ಕೇಂದ್ರ ಸರ್ಕಾರದ ಈ ಧೋರಣೆಯ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಗಳು ನಡೀತಾ ಇದ್ದಾವೆ ಇಡೀ ದೇಶದಾದ್ಯಂತ.